ವಿದ್ಯಾರ್ಥಿನಿ ಪ್ರಬುದ್ಧ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಒಂದು ಸ್ಫೋಟಕ ತಿರುವು ಲಭ್ಯವಾಗ್ತಾ ಇದೆ. ಈ ಪ್ರಕರಣದಲ್ಲಿ ಕೊಲೆ ಮಾಡಿದವನು ಅಪ್ರಾಪ್ತ ಅನ್ನೋದು ಗೊತ್ತಾಗ್ತಿದೆ. ಪ್ರಬುದ್ಧ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೇವಲ 2,000 ರೂಪಾಯಿಗಾಗಿ ಈ ಕೊಲೆಯನ್ನ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಅದರಲ್ಲೂ ಕೂಡ ಅಪ್ರಾಪ್ತನಿಂದ ಈ ಕೊಲೆಯನ್ನ ಮಾಡಲಾಗಿದೆ. ಕೇವಲ ಒಂದು ಕನ್ನಡಕದ ವಿಷಯಕ್ಕೆ ಎಂತಹ ಸಿಲ್ಲಿ ಮ್ಯಾಟರ್ಗಳಿಗೆ ಒಂದು ಜೀವವನ್ನ ತೆಗೆಯೋ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ಇನ್ನೇನು ಹೇಳಬೇಕು? ಅದರ ಬಗ್ಗೆ ಸಂಪೂರ್ಣ ವರದಿ ನಿಮ್ಮ ಮುಂದೆ. ಯಾರೋ ಮಾಡಿದ ತಪ್ಪಿಗೆ ಯಾರದ್ದೋ ಕೊಲೆ, ಸಂಬಂಧವಿಲ್ಲದ ವಿಚಾರಕ್ಕೆ ಪ್ರಬುದ್ಧ ಮರ್ಡರ್. ಬರೀ 2,000 ರೂಪಾಯಿಗೆ ನಡೀತು ಹತ್ಯೆ. ಕಳೆದ 15ನೇ ತಾರೀಕು ನಡೆದಿದ್ದ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧಾಳದ್ದು ಆತ್ಮಹತ್ಯೆ ಅಲ್ಲವೇ ಅಲ್ಲ, ಇದೊಂದು ಕೊಲೆ ಅಂತ ತಾಯಿ ಆರೋಪ ಮಾಡಿದ್ರು. ದೂರು ಕೂಡ ಕೊಟ್ಟಿದ್ರು. ಕೊಲೆ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ಕೊನೆಗೂ ಕೊಲೆ ರಹಸ್ಯ ಪತ್ತೆ ಹಚ್ಚಿದ್ದಾರೆ. ಬಾತ್ರೂಮ್ನಲ್ಲಿ 20 ವರ್ಷದ ಪ್ರಬುದ್ಧಾಳ ಕತ್ತು ಹಾಗೂ ಕೈ ಕೊಯ್ದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಪರಿಗಣಿಸಿದ್ದ ಪೊಲೀಸರು ಮಗಳ ಸಾವಿನ ಬಗ್ಗೆ ತಾಯಿ ಅನುಮಾನ ವ್ಯಕ್ತಪಡಿಸಿದರು. ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಕೊಲೆ ಅಂತ ಬಂದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದರು. ಮನೆಗೆ ಸುತ್ತಮುತ್ತ ಸಿಸಿಟಿವಿ ಜಾಲಾಡಿದರು. ಸಿಸಿಟಿವಿಯಲ್ಲಿ ಒಬ್ಬ ಅಪ್ರಾಪ್ತ ಅನುಮಾನಾಸ್ಪದವಾಗಿ ಓಡಾಡಿರೋದನ್ನ ಗಮನಿಸಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ವಿಚಾರಣೆಯಲ್ಲಿ ಕೊಲೆ ರಹಸ್ಯ ಬಯಲಿಗೆ ಬಂದಿದೆ. ಕನ್ನಡಕ ರಿಪೇರಿಗಾಗಿ 2,000 ರೂಪಾಯಿ ಕಳ್ಳತನ. ಪ್ರಬುದ್ಧಾಗೆ ಕಾಲು ಹಿಡಿದು ಕೇಳಿಕೊಂಡ ಅಪ್ರಾಪ್ತ. ಎಸ್, ಕೇವಲ 2,000 ರೂಪಾಯಿ ವಿಚಾರಕ್ಕೆ ಪ್ರಬುದ್ಧಾಳ ಕೊಲೆ ಮಾಡಿದ್ದಾನೆ. ತನ್ನದಲ್ಲದ ತಪ್ಪಿಗೆ ಪ್ರಬುದ್ಧ ಬಾತ್ರೂಮ್ನಲ್ಲಿ ಹೆಣವಾಗಿ ಹೋಗಿದ್ಲು. ನಡೆದದ್ದು ಇಷ್ಟು. ಕೊಲೆ ಮಾಡಿದ ಅಪ್ರಾಪ್ತ ತನ್ನ ಸ್ನೇಹಿತನ ಕನ್ನಡಕವನ್ನ ಡ್ಯಾಮೇಜ್ ಮಾಡಿದ್ದ. ಡ್ಯಾಮೇಜ್ ಕನ್ನಡಕ ರಿಪೇರಿ ಮಾಡಿಸುವಂತ ಸ್ನೇಹಿತ ಪಟ್ಟು ಹಿಡಿದಿದ್ದ. ರಿಪೇರಿ ಮಾಡಿಸೋದಕ್ಕೆ ಆತನ ಬಳಿ ದುಡ್ಡಿರಲಿಲ್ಲ. ಹಾಗಾಗಿ ಆತ ಪ್ರಬುದ್ಧ ಮನೆಗೆ ಕಳ್ಳತನಕ್ಕೆ ಬಂದಿದ್ದ. ಮನೆಯಲ್ಲಿ ಪ್ರಬುದ್ಧ ಪರ್ಸ್ನಲ್ಲಿ 2,000 ರೂಪಾಯಿ ಕದ್ದಿದ್ದ. ಆಗ ಪ್ರಬುದ್ಧ ಆತನನ್ನ ಹಿಡಿದು ಕೇಳಿದ್ದಾಳೆ. ಆ ಟೈಮ್ನಲ್ಲಿ ಕ್ಷಮಿಸಿಬಿಡು ಅಂತ ಪ್ರಬುದ್ಧಾಳ ಕಾಲು ಹಿಡಿದುಕೊಂಡಿದ್ದಾನೆ. ಕಾಲು ಹಿಡಿದಾಗ ಪ್ರಬುದ್ಧ ಆಯತಪ್ಪಿ ಬಿದ್ದಿದ್ದಾಳೆ. ಕೆಳಗೆ ಬಿದ್ದ ಪರಿಣಾಮ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ತಪ್ಪಿದ್ದಾಳೆ. ಇದರಿಂದ ಭಯ ಬಿದ್ದ ಅಪ್ರಾಪ್ತ ಆತ್ಮಹತ್ಯೆ ಎಂಬಂತೆ ಬಿಂಬಿಸಲು ಆಕೆಯ ಕೈ ಕೊಯ್ದಿದ್ದಾನೆ. ತೀವ್ರ ರಕ್ತಸ್ರಾವ ಆಗಿ ಪ್ರಬುದ್ಧ ಮೃತಪಟ್ಟಿದ್ದಾಳೆ. 20 ವರ್ಷದ ಮಹಿಳೆಯ ಸಾವಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಸುಬ್ರಹ್ಮಣ್ಯಪುರದ ಪೊಲೀಸ್ ಠಾಣೆಯ ತಂಡವು ಭೇದಿಸಿದ್ದು, ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದು ಏನಂದ್ರೆ, ಒಂದ್ಸತಿ ಆ ಮನೆಗೆ ಹೋಗಿದ್ದಾಗ ಆ ಹುಡುಗಿ ಪರ್ಸಿಂದ ಒಂದು ಇಷ್ಟು ದುಡ್ಡು ಕದ್ದಿರ್ತಾನೆ. ಇನ್ನೊಬ್ಬ ಗೆಳೆಯಂದು ಆಟ ಆಡಬೇಕಾದ್ರೆ ಸ್ಪೆಕ್ಸ್ ಮುರಿದಿರ್ತದೆ. ಆ ಸ್ಪೆಕ್ಸ್ ರಿಪೇರಿಗಂತ ದುಡ್ಡು ಬೇಕಾಗಿರ್ತದೆ. ಆ ದುಡ್ಡು ಕದ್ದಿದ್ದು, ಆ ದುಡ್ಡು ವಾಪಸ್ ಕೊಡು, ನೀನು ಕದ್ದಿರೋದು ನನಗೆ ಗೊತ್ತಿದೆ ಅಂತಂದಿದ್ದಾಗ ಇವರು ಕಾಲು ಹಿಡಿಯಕ್ಕೆ ಹೋಗಿ ಮತ್ತೆ ಆ ಒಂದು ಇದರಲ್ಲಿ ಆ ಹುಡುಗಿ ಬಿದ್ದು ಆ ಟೈಮ್ನಲ್ಲಿ ಹುಡುಗಿ ಮೇಲೆ ಹಲ್ಲೆ ಮಾಡಿ ಕೈ ಕುಯ್ದಿದ್ದು ಸಾವಾಗಿರ್ತದೆ. ಒಟ್ನಲ್ಲಿ ಯಾರದ್ದೋ ಜಗಳ, ತನಗೆ ಸಂಬಂಧ ಇಲ್ಲದ ವಿಚಾರಕ್ಕೆ ಅನ್ಯಾಯವಾಗಿ ಪ್ರಬುದ್ಧ ಸಾವಾಗಿ ಹೋಗಿದ್ದಾಳೆ. ಇತ್ತ ಮಗಳನ್ನ ಕಳೆದುಕೊಂಡ ತಾಯಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ದಯವಿಟ್ಟು ಹೆತ್ತವರು ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಏನು ಪರಿಸ್ಥಿತಿ ಅನ್ನೋದನ್ನು ನೋಡಿ. ದುಡಿಯೋದು ಮಾತ್ರ ನೋಡೋಕ್ಕೆ ಹೋಗಬೇಡಿ. ಅನೇಕ ಕಡೆಗಳು ಹಿಂಗೆ ಆಗ್ತಾಯಿದೆ. 16, 17, 18 ವರ್ಷ ಈ ಏಜ್ನಲ್ಲಿರುವಂಥವ್ರ ಕ್ರೈಮ್ಗಳೇ ಅತಿ ಹೆಚ್ಚಾಗಿ ಆಗ್ತಾಯಿದೆ. ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಳಿ, ಮಕ್ಕಳ ಬಗ್ಗೆ ಕೇರ್ ಮಾಡಿ.